ವಿಜಯಪುರ. ಜೂನ್ 5ರಂದು ಪರಿಸರ ದಿನಾಚರಣೆ. ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಪರಿಸರ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣವನ್ನು ನೀಡುವಂತಾಗಬೇಕೆಂದು ಪುರಸಭಾ ಅಧ್ಯಕ್ಷರಾದ ಭವ್ಯ ಮಧು ಅವರು ಹೇಳಿದರು. ವಿಜಯಪುರ ಪಟ್ಟಣದ ಪುರಸಭೆಯ ಕಚೇರಿಯಲ್ಲಿ ಮಾತನಾಡಿ, ವಿಜಯಪುರ ಪುರಸಭೆ ವತಿಯಿಂದ ಪ್ರತಿ ವಾರ್ಡಿನಲ್ಲೂ ಪುರಸಭೆಯ ಕಸ ವಿಲೇವಾರಿಗೆ ವಾಹನಗಳು ಬರುತ್ತಿವೆ. ಪ್ರತಿಯೊಂದು ಮನೆಯಿಂದಲೂ ಸಹ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನೀಡುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ 5ನೇ ವಾರ್ಡ್ನ ರಾಜಣ್ಣ ಮಾತನಾಡಿ, ಪರಿಸರ ದಿನಾಚರಣೆ ಶುಭಾಶಯಗಳು ತಿಳಿಸಿ, ಪುರಸಭೆ ವಾಹನಕ್ಕೆ ಕಸವನ್ನು ನೀಡಬೇಕು, ಎಲ್ಲೆಂದರೆ ಹಾಕಬಾರದು, ಹಸಿ ಕಸ ಮತ್ತು ಅಣಕಸವನ್ನು ಬೇರ್ಪಡಿಸಿ ನೀಡುವಂತೆ ಮನವಿ ಮಾಡಿದರು. ಪುರಸಭಾ ಮುಖ್ಯಾಧಿಕಾರಿ ಜಾರ್ ಸಂತೋಷ್ ಮಾತನಾಡಿ, ಪರಿಸರ ದಿನಾಚರಣೆ ಆಚರಣೆ ಮಾಡುವುದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉತ್ತಮ ವಾತಾವರಣದಲ್ಲಿ ಇಟ್ಟಾಗ ಪ್ರತಿಯೊಬ್ಬ ನಾಗರಿಕ ಆರೋಗ್ಯವಂತನಾಗಿರುತ್ತಾನೆ. ಹಾಗೂ ಪುರಸಭಾ ವತಿಯಿಂದ ವಾಹನಗಳು ತಮ್ಮ ಬೀದಿಯಲ್ಲೂ ಬರುತ್ತವೆ. ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನೀಡಬೇಕಾಗಿ ಕೋರಿದರು. ಹಾಗೂ ಜೂನ್ 5ರಂದು ಪರಿಸರ ದಿನಾಚರಣೆ ಪ್ರಯುಕ್ತ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು ಪುರಸಭಾ ವತಿಯಿಂದ 100 ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಾವು ಪುರಸಭೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿರುವಂತಹ ಪಂಪ್ ಹೌಸ್ನಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಭವ್ಯ ಮೇಡಮ್ ಅವರ ಸಮ್ಮುಖದಲ್ಲಿ ನಾವೆಲ್ಲ ಗೌರವಾನ್ವಿತ ಸದಸ್ಯರುಗಳ ಜೊತೆಯಲ್ಲಿ 100 ಗಿಡವನ್ನು ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದೊಂದು ಗಿಡಕ್ಕೂ ನಾವು ತಾಯಿಯಂತೆ ಗಿಡ ಅಂತ ಒಂದು ಸ್ಲೋಗನ್ ಮಾಡಿ ಅದನ್ನು ನಾವು ಕಾರ್ಯಕ್ರಮನ ಏರ್ಪಾಡು ಮಾಡಿದ್ವಿ. ಅದರಿಂದ ಸಮಸ್ತ ನಾಗರಿಕರಿಗೆ ಆಹ್ವಾನ ಸಹ ನಾವು ತರಬೇಯಿಸ್ತಾ ಇದ್ದೀವಿ. ಅದನ್ನು ಸಂಘ ಸಂಸ್ಥೆಗಳಿಗೆ ಹಾಗೂ ವಿವಿಧ ಸ್ಕೂಲ್ಗಳಿಗೆ ಸಹ ನಾವು ಇನ್ವೈಟ್ ಮಾಡಿದ್ವಿ. ಅದರಲ್ಲಿ ಏನೇನಂತಂದ್ರೆ ವಿಜಯಪುರ ನಾಗರಿಕರಿಗೆ ಮತ್ತೊಂದು ಏನು ತಿಳಿಸ್ತಾ ಇದೀವಿ ಅಂತಂದ್ರೆ, ಪ್ರತಿಯೊಂದು ಮನೆಯಲ್ಲಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ನಮಗೆ ನಮ್ಮ ವಾಹನಗಳಿಗೆ ನೀಡಬೇಕಂತ ಈ ಮೂಲಕ ನಾನು ಕೋರ್ತಾ ಇದ್ದೀನಿ. ಹಾಗೂ ಎಲ್ಲಂದ್ರೆ ಅಲ್ಲಿ ಕಸನ ಸುರಿಬೇಡಿ, ಯಾಕಂತಂದ್ರೆ ಅದರಿಂದ ಹಾನಿಯಾಗುವಂತ ಪರಿಣಾಮಗಳು ಬೀರ್ತಾ ಇದೆ ಜನಗಳಿಗೆ. ಆದ್ರಿಂದ ನಮ್ಮ ಬರುವಂತ ವಾಹನಗಳಿಗೆ ಏನು ಕಸ ನೀಡಬೇಕಂತ ಈ ಮೂಲಕ ಕೋರ್ತಾ ಇದ್ದೀನಿ. ವಿಜಯಪುರ ಜನತೆಗೆ ಮನವಿ ಮಾಡೋದೇನಂದ್ರೆ, ಹಸಿ ಕಸ ಒಣ ಕಸ ಎರಡನ್ನೂ ಬೇರ್ಪಡಿಸ್ಬೇಕು. ಯಾಕಂದ್ರೆ ಭೂಮಿ ಜಾಸ್ತಿ ಪ್ಲಾಸ್ಟಿಕ್ ಐಟಮ್ ಸಂಗ್ರಹಣೆ ಮಾಡೋದ್ರಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ನೆಕ್ಸ್ಟ್ ಬೆಳೆ ಬರೋ ಕಷ್ಟ ಆಗ್ತಾ ಇದೆ. ಆದ್ರಿಂದ ವಿಜಯಪುರ ಜನತೆಗೆ ಮನವಿ ಮಾಡೋದೇನಂದ್ರೆ, ಹಸಿ ಕಸನ ಸಪ್ರೇಟ್ ಒಂದು ಡಸ್ಟ್ಬಿನ್ ಮಾಡಿ, ಒಣ ಕಸನ ಸಪ್ರೇಟ್ ಮಾಡಿ, ನಾವು ಪುರಸಭೆಯಿಂದ ಗಾಡಿಗಳು ಕಳಿಸ್ತಾ ಇದೀವಿ. ಅದರಲ್ಲೂ ನಾವು ಸಪ್ರೇಟ್ ಹಾಕೊಳ್ಳೋಕ್ಕೆ ನಿಮ್ ಕಡೆಯಿಂದ ಒಂದು ಅನುಕೂಲ ಆಗೋ ತರ ಮಾಡ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಮೇಡಮ್? ಭವ್ಯ ಮಹೇಶ್, ವಿಜಯಪುರ ಅಧ್ಯಕ್ಷ. ವಿಜಯಪುರದ ಎಲ್ಲ ನಾಗರಿಕರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಎಲ್ಲ ವಿಜಯಪುರದ ಹೆಣ್ಣುಮಕ್ಕಳಿಗೂ ಅಕ್ಕ ತಂಗಿಯರಿಗೂ ವಿಶೇಷವಾಗಿ ತಿಳಿಸಬೇಕಾಗಿರೋದು ಏನಂದ್ರೆ, ಈ ತಿಂಗಳಲ್ಲಿ 5ನೇ ತಾರೀಕು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಕರ್ನಾಟಕ ಪೂರ್ತಿ. ಆದ್ದರಿಂದ ತಾವೆಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಸಿ ಕಸ ಒಣ ಕಸ ಎರಡು ಬೇರ್ಪಡಿಸಿ ಮನೆ ಬಳಿಗೆ ನಮ್ಮ ಪುರಸಭೆಯಿಂದ ಗಾರ್ಬೇಜ್ ಗಾಡಿ ಬರುತ್ತೆ. ದಯವಿಟ್ಟು ರಸ್ತೆಗಳಲ್ಲಿ ಮತ್ತು ಚರಂಡಿಗಳಲ್ಲಿ ಹಾಕದೆ ಅದನ್ನು ಗಾಡಿಗೆ ಕೊಡಿ. ನಿಮ್ಮ ಮನೆ ಸೇವೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಪುರಸಭೆ ರೆಡಿ ಇದೆ, ನಮ್ಮ ಕಾರ್ಮಿಕರು ರೆಡಿ ಇದ್ದಾರೆ. ನೀವು ಅವ್ರಿಗೆ ಸಹಕರಿಸಿ. ಎಲ್ಲ ಚರಂಡಿಗಳೆಲ್ಲ ತುಂಬಿಕೊಂಡು ಎಲ್ಲ ಅಡ್ಡಾಗಿ ನೀರು ಮಳೆ ಬಂದಾಗ ರೋಡಲ್ಲಿ ನಿಂತೆ ಸಾರ್ವಜನಿಕರಿಗೆ ಮತ್ತೆ ಓಡಾಡೋ ಜನಗಳಿಗೆ ಬಹಳ ತೊಂದರೆ ಆಗುತ್ತೆ. ದಯವಿಟ್ಟು ನೀವು ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಇದನ್ನ ಒಂದು ಊರಿನ ಒಂದು ನಾಗರಿಕತೆಗೆ ಒಂದು ಒತ್ತು ಕೊಡಬೇಕಾಗಿ ತಮ್ಮಲ್ಲಿ ನಾವು ಪುರಸಭೆ ವತಿಯಿಂದ ಹಾಗೂ ನಮ್ಮ ಒಂದು ಎಲ್ಲ ಸದಸ್ಯರ ಮುಖಾಂತರ ಈ ಒಂದು ಮನವಿನ ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಎಂ ರಾಜಣ್ಣ, ಪುರಸಭಾ ಸದಸ್ಯರು, ವಿಜಯಪುರ. ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ 22/6/2025 ಭದ್ರಾಚಲಂ, ಕಾಶಿ, ಕೇದಾರನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿ, ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು,
ಲಕ್ಸುರಿ ಬಸ್ನಲ್ಲಿ 2+2 ಸೀಟ್ಗಳನ್ನು, AC ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ಒಟ್ಟು 24 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿರುತ್ತಾರೆ. HMT ಪ್ರಕಾಶ್, ರಾಜೀವ್ ನಗರ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900 288 791.